ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಉಪಟಳದ ಬಗ್ಗೆ ಪಬ್ಲಿಕ್ ಟಿವಿ ನಿರಂತರವಾದ ಅಭಿಯಾನವನ್ನು ಪ್ರಸಾರ ಮಾಡಿತ್ತು. ಇದರಿಂದ ಎಚ್ಚೆತ್ತಂತಹ ರಾಜ್ಯ ಸರ್ಕಾರ ಈ ಕಂಪನಿಗಳಿಗೆ ಕಡಿವಾಣ ಹಾಕೋ ನಿಟ್ಟಿನಲ್ಲಿ ಇವತ್ತು ಹೈ ವೋಲ್ಟೇಜ್ ಸಭೆಯನ್ನು ನಡೆಸಿತ್ತು. ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಲವಾರು ನಿರ್ದೇಶನಗಳನ್ನು ಕೊಟ್ಟಿದ್ದಾರೆ. ಮೈಕ್ರೋ ಫೈನಾನ್ಸ್ಗಳಿಗೆ ರಾಜ್ಯ ಸರ್ಕಾರದ ಅಂಕುಶ ಬೀಳಲಿದೆ. ಫೈನಾನ್ಸ್ ಕಿರುಕುಳ ತಡೆಯೋದಕ್ಕೆ ಹೊಸ ಕಾನೂನನ್ನು ಜಾರಿಗೆ ತರ್ತಾ ಇದ್ದಾರೆ. ಮುಂದಿನ ಸಂಪುಟ ಸಭೆಯಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಕರ್ನಾಟಕ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಟ್ ಆಫ್ ರೆಗ್ಯುಲೇಷನ್ ಆಫ್ ಮನಿ ಲೆಂಡಿಂಗ್ ಆ್ಯಕ್ಟ್ 2025 ಈ ಕಾನೂನನ್ನು ಜಾರಿಗೆ ತರ್ತಾ ಇದ್ದಾರೆ. ಮುಂದಿನ ಸಂಪುಟ ಸಭೆ ಗುರುವಾರದಲ್ಲೇ ಆಗುತ್ತೆ. ಒಂದು ವಾರದಿಂದ ಪಬ್ಲಿಕ್ ಟಿವಿ ನಿರಂತರವಾದ ಅಭಿಯಾನವನ್ನು ಮಾಡಿತ್ತು ಈ ವಿಚಾರದಲ್ಲಿ. ಪಬ್ಲಿಕ್ ಟಿವಿ ವರದಿ ಬಳಿಕ ಕಾನೂನು ಜಾರಿಗೆ ಮುಂದಾಗಿದೆ. ಇದು ಪಬ್ಲಿಕ್ ಟಿವಿ ವರದಿಯ ಬಿಗ್ ಇಂಪ್ಯಾಕ್ಟ್. ಮೈಕ್ರೋ ಫೈನಾನ್ಸ್ಗಳಿಗೆ ರಾಜ್ಯ ಸರ್ಕಾರ ಕೊನೆಗೂ ಅಂಕುಶ ಹಾಕೋದಕ್ಕೆ ಹೊಸ ಕಾನೂನನ್ನು ತರೋದಕ್ಕೆ ನಿರ್ಧಾರವನ್ನು ಮಾಡಿದೆ. ಅದು ಏನು ತುಂಬ ತಡ ಏನಿಲ್ಲ. ಮುಂದಿನ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಸುಗ್ರೀವಾಜ್ಞೆಯ ಮುಖಾಂತರ ಕಾನೂನನ್ನು ಜಾರಿಗೆ ತರ್ತಾ ಇದ್ದಾರೆ. ಆಂಧ್ರ ಮಾದರಿ ಕಾನೂನು ಇದು. ಆಂಧ್ರ ಸರ್ಕಾರದಲ್ಲಿ ಇದೇ ರೀತಿ, ಆಂಧ್ರ ಪ್ರದೇಶದಲ್ಲಿ ಇದೇ ರೀತಿಯಾದಂತಹ ಕಾನೂನಿದೆ. ನಮ್ಮ ರಾಜ್ಯದಲ್ಲೂ ಕೂಡ ಈ ಕಾನೂನನ್ನು ಜಾರಿಗೆ ತರಲಾಗುತ್ತೆ. ಹೆಚ್ಚು ಕಡಿಮೆ ಇದನ್ನು ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡಿಬಿಟ್ರೆ ಮೈಕ್ರೋ ಫೈನಾನ್ಸ್ನವರ ಕಿರುಕುಳದಿಂದ ಈಗ ಅನೇಕರು ಪ್ರಾಣ ಕಳ್ಕೊಂಡ್ರಲ್ಲ, ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ, ಇದೆಲ್ಲದಕ್ಕೂ ಅಂಕುಶ ಬೀಳುತ್ತೆ. ಯಾರೂ ಕೂಡ ಸಾಲ ಕೊಡಬೇಡಿ ಅಂತ ನಾವು ಹೇಳಲ್ಲ, ವಸೂಲು ಮಾಡಬೇಡಿ ಅಂತ ಹೇಳಲ್ಲ. ಆದರೆ ವಸೂಲು ಮಾಡುವಾಗ ಕಿರುಕುಳ ಕೊಡಬಾರ್ದು, ಯಾರಿಗೂ ಎರಾಶ್ ಮಾಡಬಾರ್ದು. ವಸೂಲಿ ಕ್ರಮ ಮಾಡುವಾಗ ರಿಸರ್ವ್ ಬ್ಯಾಂಕ್ನ ನಿಯಮಗಳನ್ನು ಪಾಲನೆ ಮಾಡಬೇಕು. ಕಾನೂನು ಏನು ಹೇಳ್ತದೆ ಅದಕ್ಕಿಂತ ಹೆಚ್ಚಾಗಿ ಬಡ್ಡಿಯನ್ನು ವಸೂಲು ಮಾಡಬಾರ್ದು. ಆಮೇಲೆ 5 ಗಂಟೆ ನಂತರ ವಸೂಲಿಗೆ ಹೋಗಬಾರ್ದು. ಆಮೇಲೆ ಔಟ್ಸೋರ್ಸಿಂಗ್ ಮಾಡಿ ವಸೂಲು ಮಾಡ್ತಕ್ಕಂಥ ಕ್ರಮವನ್ನು ವಿರೋಧ ಮಾಡಿದ್ದೀವಿ. ಅದನ್ನು ಮಾಡಬಾರ್ದು. ಔಟ್ಸೋರ್ಸಿಂಗ್ ಏನು ಮಾಡ್ತಾರೆ, ಈಗ ಔಟ್ಸೋರ್ಸಿಂಗ್ ಕೊಟ್ಬಿಡೋದು ವಸೂಲಿಗೆ. ಗೂಂಡಾಗಳನ್ನು ಬಳಕೆ ಮಾಡೋದು, ರೌಡಿಗಳನ್ನು ಬಳಕೆ ಮಾಡೋದು, ಅದನ್ನು ಮಾಡಬಾರ್ದು. ಈ ನಿಯಮಗಳನ್ನು ಯಾರು ಉಲ್ಲಂಘನೆ ಮಾಡ್ತಾರೆ ಅವ್ರ ಮೇಲೆ ಸರ್ಕಾರ ಕಠಿಣವಾದಂಥ ಕ್ರಮ ತಗೊಳ್ತದೆ. ಜೊತೆಗೆ ಇವತ್ತು ಮೈಕ್ರೋ ಫೈನಾನ್ಸಿಂಗ್ ಇನ್ಸ್ಟಿಟ್ಯೂಷನ್ಗಳಿರ್ಬೋದು, ಮನಿ ಲೆಂಡರ್ಸ್ ಆಕ್ಟ್ ಇರ್ಬೋದು, ಪಾನ್ ಬ್ರೋಕರ್ಸ್ ಆಕ್ಟ್ ಇರ್ಬೋದು, ಅಥವಾ ಎಕ್ಸಾರ್ಬಿಟೆಂಟ್ ಇಂಟ್ರೆಸ್ಟ್ ವಸೂಲು ಮಾಡ್ತಕ್ಕಂಥ ಕಾನೂನು ಇರ್ಬೋದು. ಈ ಕಾನೂನುಗಳನ್ನು ಉಲ್ಲಂಘನೆ ಮಾಡಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತಿನ ಸಭೆಯ ಬಳಿಕ ಸಭೆಯಲ್ಲಿ ತೆಗೆದುಕೊಂಡ ನಿರ್ಧಾರಗಳ ಬಗ್ಗೆ ಹೇಳ್ತಾ ಇದ್ರು. RBI ನಿಯಮದಂತೆಯೇ ಬಡ್ಡಿಯನ್ನು ಪಡೆಯಬೇಕು, ಹೆಚ್ಚು ಬಡ್ಡಿಯನ್ನು ವಸೂಲಿ ಮಾಡಬಾರ್ದು. ಅದಕ್ಕಂತೂ ಇತಿಮಿತಿನೇ ಇಲ್ಲ ಅನ್ನೋ ಹಂಗೆ ಮಾಡ್ತಾರೆ. 30%, 40% ಎಲ್ಲ ಬಡ್ಡಿ ತಗೋತಾರೆ. ಹಂಗೆ ತಗೊಳ್ಳಂಗಿಲ್ಲ. ಸಂಜೆ 5 ಗಂಟೆಯ ನಂತರ ಯಾರೂ ಕೂಡ ವಸೂಲಿ ಮಾಡೋಕ್ಕೆ ಹೋಗೋ ಹಾಗಿಲ್ಲ. ಔಟ್ಸೋರ್ಸ್ ಮುಖಾಂತರ ನೀವು ಹೋಗೋ ಹಾಗಿಲ್ಲ. ಔಟ್ಸೋರ್ಸಿಂಗ್ ಕೊಡೋಂಗಿಲ್ಲ ಸಾಲ ವಸೂಲಾತಿ. ನಿಯಮವನ್ನು ಉಲ್ಲಂಘಿಸಿದರೆ ಕಠಿಣ ಕ್ರಮದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆಮೇಲೆ ಲೈಸೆನ್ಸ್ ಇಲ್ಲದೆ ಯಾರೂ ಕೂಡ ಮನಿ ಲೆಂಡಿಂಗ್ ಮಾಡಬಾರ್ದು. ಪ್ರತಿ DG ಕಚೇರಿಯಲ್ಲಿ ಸಹಾಯವಾಣಿಯನ್ನು ಆರಂಭಿಸಬೇಕು ಅಂತ ಹೇಳಿದ್ದಾರೆ. ಯಾರೂ ಬಲವಂತದಿಂದ ಹಣವನ್ನು ವಸೂಲಿ ಮಾಡಬಾರ್ದು. ಬೆದರಿಸಿ, ರೌಡಿಗಳನ್ನು ಬಿಟ್ಟು, ಗುಂಡಾಗಳನ್ನು ಬಿಟ್ಟು ಹಣ ವಸೂಲಿ ಮಾಡಬಾರ್ದು. ಸಾಲಗಾರರಿಗೆ ಅಪಮಾನ ಮತ್ತು ಅಗೌರವವನ್ನು ತರಬಾರ್ದು. RBIನ ನಿಯಮ ಏನು ಹೇಳುತ್ತೆ, ಇಷ್ಟು ಪರ್ಸೆಂಟೇಜ್ ತಗೋಬೇಕು ಅಂತ, ಅಷ್ಟೇ ತಗೋಬೇಕೆ ಹೊರತು ಅದಕ್ಕಿಂತ ಹೆಚ್ಚು ಬಡ್ಡಿಯನ್ನು ವಸೂಲಿ ಮಾಡುವಂತಿಲ್ಲ. ಇದೆಲ್ಲ ನಿಯಮಗಳನ್ನ ಜಾರಿಗೆ ತರ್ತಾರೆ. ಸಾಯಂಕಾಲ 5 ಗಂಟೆ ಮೇಲೆ ಕೆಲವರು ಹೇಳ್ತಿದ್ರು ರಾತ್ರಿ 10 ಗಂಟೆ ಆದರೂ ಹೋಗಲ್ಲ ಮನೆಯಿಂದ ಅಂತ. ಹಂಗಿಲ್ಲ. 5 ಗಂಟೆ ಮೇಲೆ ವಸೂಲಾತಿಗೆ ಹೋಗಂಗಿಲ್ಲ. ಗೂಂಡಾ ರೌಡಿಗಳನ್ನ ಬಿಟ್ಟು ವಸೂಲಿತಿ ಮಾಡೋಂಗಿಲ್ಲ.
ನಿಯಮವನ್ನು ಉಲ್ಲಂಘಿಸಿದರೆ ಕಠಿಣ ಕ್ರಮ ತಗೊಳ್ತೀವಿ ಅಂತಕ್ಕಂಥ ಎಚ್ಚರಿಕೆ ಕೊಟ್ಟಿದ್ದಾರೆ. ಆಮೇಲೆ ಲೈಸೆನ್ಸ್ ಇಲ್ಲದೆ ಈ ಹಳ್ಳಿಗಳಲ್ಲಿ ಕೈ ಸಾಲ ಅಂತ ಮಾಡ್ತಾರಲ್ಲ, ಅದು ಮಾಡೋ ಹಂಗಿಲ್ಲ. ತೀರಾ ಕಿರುಕುಳ ನೀಡಿದರೆ ಸಹಾಯವಾಣಿಗೆ ದೂರು ಕೊಡ್ಬೋದಂತೆ. ಕ್ರಮ ತಗೋತಾರೆ ಪೊಲೀಸರು ಆ ರೀತಿ ತೀರಾ ಇದು ಮಾಡಿದ್ರೆ. ಬಲವಂತದಿಂದ ಯಾವುದೇ ಕಾರಣಕ್ಕೂ ಹಣವನ್ನು ವಸೂಲಿ ಮಾಡಬಾರ್ದು. ಬೆದರಿಸಿ ಅಥವಾ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದ್ರ ಮುಖಾಂತರ ಹಣ ವಸೂಲಿತಿ ಮಾಡೋಂಗಿಲ್ಲ. ಸಾಲಗಾರರಿಗೆ ಅಪಮಾನ ಆಗೋ ಹಾಗೆ, ಅಗೌರವ ತರುವ ಹಾಗೆ ಕಾಂಪೌಂಡ್ ಮುಂದೆ ಬರೆದು ಬಿಡೋದು, ಇವರು ಈ ಥರ ದುಡ್ಡು ಕೊಡಬೇಕು ಅಂತಂದ್ಬಿಟ್ಟು, ಇವೆಲ್ಲ ಯಾವುದೂ ಮಾಡೋ ಹಾಗಿಲ್ಲ. ಫೈನಾನ್ಸ್ ಕಿರುಕುಳದ ಬಗ್ಗೆ ದೂರು ನೀಡೋದಕ್ಕೆ ಸಹಾಯವಾಣಿಯನ್ನು ಆರಂಭ ಮಾಡಲಾಗ್ತಾ ಇದೆ. ಪ್ರತಿ DG ಕಚೇರಿಯಲ್ಲಿ ಸಹಾಯವಾಣಿಯನ್ನು ಆರಂಭಿಸೋದಕ್ಕೆ ಈಗ ಸರ್ಕಾರ ನಿರ್ಧಾರ ತಗೊಂಡಿದೆ. ಫೈನಾನ್ಸ್ ಕಿರುಕುಳದ ಬಗ್ಗೆ ದೂರನ್ನು ಕೊಡಬಹುದು. ನಿಮಗೆ ಯಾರು ಕಿರುಕುಳ ಕೊಡ್ತಾ ಇದ್ದರೆ, ಹೆಚ್ಚಿನ ಬಡ್ಡಿ ಪಡೆದರೆ ಕೇಸನ್ನು ದಾಖಲಿಸಬಹುದು ನೀವು ಬೇಕಾದರೆ ಸಹಾಯವಾಣಿ ಮುಖಾಂತರ. ಪಬ್ಲಿಕ್ ಟಿವಿ ಅಭಿಯಾನದ ಬಳಿಕ ಸರ್ಕಾರ ಕಟ್ಟುನಿಟ್ಟಿನ ನಿರ್ಧಾರಕ್ಕೆ ಬಂದಿದೆ. ಮೈಕ್ರೋ ಫೈನಾನ್ಸ್ದಾರರಿಗೆ ಹೊಸ ನಿಯಮಾವಳಿಗಳನ್ನು ಜಾರಿಗೆ ತರಲಾಗ್ತಾ ಇದೆ. ಫೈನಾನ್ಸ್ ಕಿರುಕುಳದ ಬಗ್ಗೆ ದೂರು ಕೊಡೋದಕ್ಕೆ ಸಹಾಯವಾಣಿಯನ್ನು ಕೂಡ ಆರಂಭ ಮಾಡ್ತಾರಂತೆ ಪ್ರತಿ DG ಕಚೇರಿಯಲ್ಲಿ. ನಿಮ್ಮ ವ್ಯಾಪ್ತಿಗೆ ಬರ್ತಕ್ಕಂಥ DG ಕಚೇರಿ ನಂಬರು ಆಮೇಲೆ ನಿಮ್ಗೆ ಅದು ಕೊಡ್ತಾರೆ, ಫೋನ್ ನಂಬರ್. ನೀವು ಫೋನ್ ಮಾಡಿ ದೂರು ದಾಖಲಿಸ್ಬೋದು. ಸೊ ಆ ಎಚ್ಚರಿಕೆಯನ್ನು ವಾರ್ನಿಂಗ್ ಮಾಡಿದ್ದೀನಿ ನಾನು. ಆ ಎಚ್ಚರಿಕೆಯನ್ನು ನಬಾರ್ಡ್ನವರಿಗೆ, ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ನವರಿಗೆ ಮತ್ತು ಬೇರೆ ಮನಿ ಲೆಂಡಿಂಗ್ ಇನ್ಸ್ಟಿಟ್ಯೂಷನ್ಸ್ಗಳಿದ್ದಾವಲ್ಲ ಇವ್ರಿಗೆಲ್ಲ ಕೊಡ್ತಕ್ಕಂಥದ್ದನ್ನು ಮಾಡಿದ್ದೀವಿ. ಈ ಮನಿ ಲೆಂಡಿಂಗು ಕಾನೂನುಗಳಿದ್ದಾವಲ್ಲ ಇವತ್ತು ನಮ್ಮ ರಾಜ್ಯದಲ್ಲಿ, ಅವಕ್ಕೆ ತಿದ್ದುಪಡಿ ಮಾಡಬೇಕಾದ್ರೆ ಕೂಡಲೇ ತಿದ್ದುಪಡಿಗಳನ್ನು ಮಾಡ್ತೀವಿ. ಅವುಗಳನ್ನು ಇನ್ನೂ ಬಲಯುತವಾಗಿ ಮಾಡಬೇಕಾದ್ರೆ ಮಾಡ್ತೀವಿ. ಜೊತೆಗೆ ಒಂದು ಹೊಸ ಕಾನೂನನ್ನು ಮಾಡ್ತೀವಿ. ಹೊಸ ಕಾನೂನನ್ನು ಮಾಡ್ತೀವಿ. ಓನ್ಲಿ ವಿತ್ ಎನ್ ಇಂಟ್ರೆಸ್ಟ್ ಟು ಗಿವ್ ಪ್ರೊಟೆಕ್ಷನ್ ಟು ದಿ ಇಂಟ್ರೆಸ್ಟ್ ಆಫ್ ದಿ ಬಾರೋಯರ್ಸ್, genuine borrowers. ಮತ್ತು ಲೈಸೆನ್ಸ್ ಇಲ್ಲದೇನೆ ಯಾರೂ ಕೂಡ ಮನಿ ಲೆಂಡಿಂಗ್ ಮಾಡಕೂಡದು. ಪ್ರತಿ ಜಿಲ್ಲೆನಲ್ಲೂ ಕೂಡ ಜಿಲ್ಲಾಧಿಕಾರಿ ಕಚೇರಿಗಳಲ್ಲಿ ಒಂದು ಸಹಾಯವಾಣಿಯನ್ನು ತೆರೀತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿದ್ದೀವಿ. ಅಲ್ಲಿ ದೂರುಗಳನ್ನು ಕೊಡಬಹುದು. ಆ ದೂರುಗಳ ಮೇಲೆ ಪೊಲೀಸ್ನವರು ದೂರುಗಳನ್ನು ಕೊಟ್ಟರೆ ಅಥವಾ ಸುವೋಮೋಟೋ if there are violations of the rules, regulations and law, ಅಂತ ಕಡೆ ಸುವೋಮೋಟೋ ಪೊಲೀಸ್ನವರು ಕ್ರಮ ತಗೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಮತ್ತು ಯಾರೇ ಬಲಾತ್ಕಾರದಿಂದ ವಸೂಲು ಮಾಡ್ತಕ್ಕಂಥದ್ದು, ಗೂಂಡಗಳನ್ನು ಬಳಸಿ ಮಾಡ್ತಕ್ಕಂಥದ್ದು, ಎದುರಿಸಿ ಮಾಡ್ತಕ್ಕಂಥದ್ದು, ಅವಮಾನ ಮಾಡ್ತಕ್ಕಂಥದ್ದು, ಅಗೌರವ ಮಾಡ್ತಕ್ಕಂಥದ್ದು, ಅಂಥ ಕಡೆ ಪೊಲೀಸ್ನವರು ಅವರ ಫಿರ್ಯಾದಿಗಳನ್ನು ರಿಜಿಸ್ಟರ್ ಮಾಡ್ಕೊಂಡು ಕಾನೂನು ರೀತಿಯ ಕ್ರಮ ತಗೊಳ್ತಕ್ಕಂಥ ಕೆಲಸವನ್ನು ಪೊಲೀಸ್ನವರು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಮತ್ತು ನಾವು ಏನು ಹೊಸ ಕಾನೂನು ಮಾಡಬೇಕು ಅಂತ ಮಾಡಿದ್ದೀವಿ, ಆ ಕಾನೂನನ್ನು ಕೂಡಲೇ ಮಾಡ್ತೀವಿ. ಅದನ್ನು ಲಾ ಡಿಪಾರ್ಟ್ಮೆಂಟ್ನವರು, ರೆವಿನ್ಯೂ ಡಿಪಾರ್ಟ್ಮೆಂಟು, ಫೈನಾನ್ಸ್ ಡಿಪಾರ್ಟ್ಮೆಂಟು ಮತ್ತು ಹೋಮ್ ಡಿಪಾರ್ಟ್ಮೆಂಟ್ ಚರ್ಚೆ ಮಾಡಿ
ಬೇರೆ ರಾಜ್ಯಗಳಲ್ಲಿ ಈಗ ಆಂಧ್ರ ಪ್ರದೇಶದಲ್ಲೂ ಕೂಡ ಕಾನೂನು ಮಾಡಿದ್ದಾರೆ. ಆ ಕಾನೂನುಗಳನ್ನು ಕೂಡ ನೋಡಿ ಕೂಡಲೇ ಆ ಕಾನೂನನ್ನು ಸುಗ್ರೀವಾಜ್ಞೆ ಮೂಲಕ ಮಾಡ್ತಕ್ಕಂಥದ್ದನ್ನು ಮಾಡ್ತೀವಿ. ಕೇಂದ್ರ ಸರ್ಕಾರಕ್ಕೂ ಒತ್ತಾಯ ಮಾಡ್ತೀವಿ. ಆಮೇಲೆ ಕೇಂದ್ರ ಸರ್ಕಾರಕ್ಕೂ ಕೂಡ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪವಿತ್ರ ಅವರಿಂದ ಪಡ್ಕೊಳ್ಳೋಣ. ಪವಿತ್ರ, ಹಾಗೆ ನೋಡೋಕೆ ಹೋದರೆ ಈ ಮೈಕ್ರೋ ಫೈನಾನ್ಸ್ಗಳಿಗೆ ಕಡಿವಾಣ ಹಾಕೋದಕ್ಕೆ ಕಠಿಣವಾದ ಕಾನೂನೇ ಇರಲಿಲ್ಲ ನಮ್ಮ ರಾಜ್ಯದಲ್ಲಿ. ಈಗ ಅದನ್ನು ಜಾರಿಗೆ ತರೋದಕ್ಕೆ ಸರ್ಕಾರ ಮುಂದಾಗಿದೆ. ಇದರ ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಹೇಗೆ ಮತ್ತು ಇದರಿಂದ ಈ ಆತ್ಮಹತ್ಯೆಯಂತಹ ಪ್ರಕರಣಗಳನ್ನು ತಡೆಗಟ್ಟಬಹುದಾ, ಕಡಿವಾಣ ಹಾಕೋದಕ್ಕೆ ಸಾಧ್ಯತೆ ಇದೆಯಾ ಅಂತ? ಅರವಿಂದ್, ಈಗ ಗುರುವಾರ ನಡೀತಾ ಇರುವಂತಹ ಕ್ಯಾಬಿನೆಟ್ನಲ್ಲಿ ಒಂದು ಸುಗ್ರೀವಾಜ್ಞೆಯನ್ನು ಜಾರಿ ತರೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಬಹುಶಃ ಇದುವರೆಗೂ ಕೂಡ ಕಠಿಣ ಕಾಯ್ದೆ ಇಲ್ಲದೆ ಹೋಗಿರೋದ್ರಿಂದ ಇಷ್ಟೊಂದು ಆತ್ಮಹತ್ಯೆ ಪ್ರಕರಣಗಳು ನಡೀತಾ ಇದೆ. ಜೊತೆಗೆ ಒಂದು ಹಂತದಲ್ಲಿ ದಾದಾಗಿರಿ, ರೌಡಿಗಳನ್ನು ಬಿಟ್ಟು ರೌಡಿಸಮ್ ಮಾಡುವಂತಹ ಪ್ರಯತ್ನವನ್ನು ಮೈಕ್ರೋ ಫೈನಾನ್ಸ್ಗಳು ಮಾಡ್ತಾ ಇದ್ವು. ಸೊ ಇದಕ್ಕೆ ಬಹುಶಃ ಕಡಿವಾಣ ಯಾವ ರೀತಿ ಬೀಳುತ್ತೆ ಅಂದರೆ, ಒಂದು DC ಕಚೇರಿಗಳಲ್ಲಿ ಈಗ ಸಹಾಯವಾಣಿಯನ್ನು ಮಾಡೋದಕ್ಕೆ CM ಅನೌನ್ಸನ್ನು ಮಾಡಿದ್ದಾರೆ. ಬಹುಶಃ ಜನರು ಯಾರಾದರೂ ಈ ರೀತಿ ಕಿರುಕುಳವನ್ನು ಕೊಟ್ಟರೆ ಅವರು ನೇರವಾಗಿ ಅದಕ್ಕೆ ಕರೆಯನ್ನ ಮಾಡಿ ಕೇಸನ್ನು ನೋಂದಣಿಯನ್ನು ಕೂಡ ಮಾಡ್ಕೋಬಹುದು. ಜೊತೆಗೆ ಪೊಲೀಸರಿಗೆ ಕೂಡ ಹೆಚ್ಚಿನ ಪವರ್ ಅನ್ನು ಕೊಟ್ಟಿದ್ದಾರೆ. ಇನ್ನೊಂದು ಕಡೆಗೆ ಈಗಾಗಲೇ ಅಸೋಸಿಯೇಷನ್ ಅವರಿಗೆ ಒಂದು ಎಚ್ಚರಿಕೆಯನ್ನು ರವಾನೆ ಮಾಡಿದ್ದಾರೆ. ನೀವು ಜನರಿಗೆ ಏನಾದರೂ ಪದೇ ಪದೇ ಕಿರುಕುಳ ಕೊಡೋದು ರಿಪೋರ್ಟ್ ಆಗ್ತಾ ಇದ್ರೆ ನೇರವಾಗಿ ಆಯಾಯ ಅಸೋಸಿಯೇಷನ್ನ MDಗಳು ಯಾರಿದ್ದೀರಾ ಅವ್ರಿಗೆ ನಾವು ಕ್ರಮವನ್ನು ಕೈಗೊಳ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನು ತಗೊಂಡಿದ್ದಾರೆ. ಜೊತೆಗೆ RBI ಅಧಿಕಾರಿಗಳಿಗೂ ಕೂಡ ಸಭೆಯಲ್ಲಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಯಾಕಂದ್ರೆ ಈಗ ಮೈಕ್ರೋ ಫೈನಾನ್ಸ್ಗಳಿಗೆ ಒಂದು ನಿಯಮಿತವಾಗಿ ಇಂತಿಷ್ಟು ಅಂತ ಬಡ್ಡಿಯನ್ನು ತೆಗೆದುಕೊಳ್ಬೇಕು. ಆದರೆ ಅವೆಲ್ಲ ನಿಯಮವನ್ನು ಮೀರಿ ಈಗ ಮೈಕ್ರೋ ಫೈನಾನ್ಸ್ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಸೊ ಹಾಗಾಗಿ RBI ಕೂಡ ಇದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನುವಂತಹ ವಾರ್ನಿಂಗ್ ಅನ್ನು ಕೂಡ ಸಭೆಯಲ್ಲಿ ಮಾಡಿದ್ದಾರೆ. ಇನ್ನು ಕೇಂದ್ರ ಸರ್ಕಾರಕ್ಕೂ ಕೂಡ ನಾವು ಪತ್ರವನ್ನು ಬರೆದು ಒಂದಿಷ್ಟು ನಿಯಂತ್ರಣ ಕ್ರಮಕ್ಕೆ ಸೂಚನೆಯನ್ನು ಕೊಡ್ತೀವಿ ಅನ್ನುವಂತಹ ಮಾತನ್ನು ಕೂಡ CM ಹೇಳಿದ್ದಾರೆ. ಸೊ ಓವರಾಲ್ ಆಗಿ ಒಂದಿಷ್ಟು ರೂಲ್ಸ್ ಅಂದರೆ ಈಗ 5 ಗಂಟೆ ಮೇಲೆ, ಸಂಜೆ 5 ಗಂಟೆ ಮೇಲೆ ಯಾರು ಕೂಡ ಲೋನ್ ರಿಕವರಿಗೆ ಹೋಗುವಂತಿಲ್ಲ ಅಂತ ನಿಯಮಾವಳಿ ಹೇಳುತ್ತೆ. ಆದರೆ ಮಧ್ಯರಾತ್ರಿ 1 ಗಂಟೆಗೂ ಕೂಡ ಕೆಲವೊಂದಿಷ್ಟು ಏಜೆನ್ಸಿಗಳು ಮನೆಯ ಮುಂದೆ ಹೋಗ್ತಾರೆ, ಬಾಗಿಲನ್ನು ತಟ್ತಾರೆ ಅನ್ನುವಂತಹ ಆರೋಪವನ್ನು ಬಹುತೇಕ ಪಬ್ಲಿಕ್ TV ರಿಯಾಲಿಟಿ ಚೆಕ್ ಮಾಡಿದ್ರು. ಆಗ ಕೂಡ ತುಂಬಾ ಜನ ಅದರ ಬಗ್ಗೆ ಕೂಡ ಹೇಳ್ಕೊಂಡಿದ್ರು. ಸೊ ಈಗ ಈ ಎಲ್ಲ ನಿಯಮಾವಳಿಗಳು RBIನಲ್ಲಿ ಇರುವಂತಹ ನಿಯಮಾವಳಿಗಳು ಒಂದಿಷ್ಟು ಕೇವಲ ನಿಯಮ ಪುಸ್ತಕದ ರೂಪದಲ್ಲಿ ಇತ್ತು, ಕಾನೂನು ರೂಪದಲ್ಲಿ ಇತ್ತು ಅಷ್ಟೇ. ಅದು ಯಾವುದು ಕೂಡ ಇಂಪ್ಲಿಮೆಂಟ್ ಆಗ್ತಾ ಇರಲಿಲ್ಲ. ಸೊ ಹೀಗಾಗಿ ಮತ್ತೆ ಅದನ್ನು ಪರಿಷ್ಕರಣೆ ಮಾಡಿ ಯಾವ ರೀತಿ ನಿಯಮಾವಳಿಯನ್ನು ಜಾರಿ ತರಬೇಕು, ಅನುಷ್ಠಾನಕ್ಕೆ ತರಬೇಕು ಅನ್ನುವಂಥದ್ರ ಬಗ್ಗೆ ಚರ್ಚೆ ಕೂಡ ಆಗಿತ್ತು. ಇವತ್ತು ಮೈಕ್ರೋ ಫೈನಾನ್ಸ್ ಅಸೋಸಿಯೇಷನ್ ಅವರು ಕೂಡ ಪಾಲ್ಗೊಂಡಿರೋದ್ರಿಂದ ಅವ್ರಿಗೂ ಕೂಡ ಖಡಕ್ ವಾರ್ನಿಂಗ್ ಅನ್ನು CM ರವಾನೆ ಮಾಡಿದ್ದಾರೆ. ಅರವಿಂದ್, ಈಗ ಪವಿತ್ರ, ಒಂದೇನಂದ್ರೆ ಈ ಕಾನೂನು ಜಾರಿಗೆ ಬರುವ ಪ್ರಕ್ರಿಯೆ ಹೇಗೆ ಸಾಗುತ್ತೆ ಅಂತ? ಈಗ ಒಂದು ಸುಗ್ರೀವಾಜ್ಞೆಯನ್ನು ಜಾರಿಗೆ ಮಾಡೋದ್ರಿಂದ ಇದರಿಂದ ಸಾಕಷ್ಟು ಅನುಕೂಲ ಆಗುತ್ತೆ. ಇನ್ನೊಂದು ಕಡೆಗೆ ದೂರನ್ನ ಇದುವರೆಗೆ ಏನಾಗ್ತಿತ್ತೆ ಅಂದರೆ ಅದು ಯಾರ ಅಂಡರಲ್ಲಿ ಬರುತ್ತೆ ಅಥವಾ ಅದರ ಕಂಟ್ರೋಲ್ ಹೇಗೆ, ನಿಯಂತ್ರಣ ಹೇಗೆ ಅನ್ನುವಂಥದ್ದೇ ಒಂದಿಷ್ಟು ಗೊಂದಲಕ್ಕೆ ಕಾರಣವಾಗಿದ್ವು. ಯಾಕಂದರೆ ಮೈಕ್ರೋ ಫೈನಾನ್ಸ್ಗಳು ಇದುವರೆಗೆ ಏನು ಮಾಡ್ತಿದ್ವು ಅಂದರೆ, ಇಲ್ಲ ಅನಧಿಕೃತ ಏಜೆನ್ಸಿಗಳ ಮೂಲಕ ಇದಾಗ್ತಾ ಇದೆ, ನಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಇತ್ತು. ಆದರೆ ಇವತ್ತು ಸಭೆಯಲ್ಲಿ ಕೆಲವೊಂದಿಷ್ಟು ನೋಂದಣಿ ಮಾಡ್ಕೊಂಡಿರುವಂತಹ RBIನಿಂದ ನೋಂದಣಿ ಮಾಡ್ಕೊಂಡಿರುವಂತಹ ಮೈಕ್ರೋ ಫೈನಾನ್ಸ್ಗಳಿಂದಲೂ ಕೂಡ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದಿತ್ತು. ಹಾಗಾಗಿ ಯಾರಾದರೂ ಕಿರುಕುಳ ಕೊಟ್ಟರೆ ನೇರವಾಗಿ ಜನರೇ ರಿಪೋರ್ಟ್ ಮಾಡ್ಬೋದು. ಈಗ ಗ್ರಾಮೀಣ ಭಾಗದಲ್ಲೂ ಬಹುತೇಕ ಅವೇರ್ನೆಸ್ ಇದೆ. ಇನ್ನೊಂದು ಕಡೆಗೆ ಪೊಲೀಸರಿಗೂ ಕೂಡ ಪವರ್ ಇರೋದ್ರಿಂದ ಕೇಸನ್ನು ನೋಂದಣಿ ಮಾಡಿಕೊಂಡು ಕ್ರಮವನ್ನು ಕೂಡ ಜರುಗಿಸ್ಬೋದು. ಇನ್ನೊಂದು ಕಡೆಗೆ MDಗಳ ವಿರುದ್ಧವೇ ಕ್ರಮ ಆಗಿರೋದ್ರಿಂದ ಸೊ ಅಲ್ಲೂ ಕೂಡ ಇರುತ್ತೆ. ಜೊತೆಗೆ ರಾತ್ರಿ ಹೊತ್ತು ಯಾರೂ ಕೂಡ ಮನೆಗೆ ಬರುವಂತಿಲ್ಲ, ಅಥವಾ ಮನೆಯನ್ನು ಜಪ್ತಿ ಮಾಡುವಂತಹ ಆದೇಶವಾಗಲಿ ಅಥವಾ ಮನೆಯ ಮುಂದೆ ನೋಟಿಸನ್ನು ಅಂಟಿಸುವಂತಾಗಲಿ ಇದ್ಯಾವುದೂ ಕೂಡ ಮಾಡುವಂತಿಲ್ಲ. RBI ಏನು ವಿಧಿಸಿದೆ ಬಡ್ಡಿಯನ್ನು ಅದನ್ನಷ್ಟೇ ಮಾಡಬೇಕು, ಅದನ್ನಷ್ಟೇ ಆ ಒಂದು ವಸೂಲಿ ಕ್ರಮವನ್ನು ಮಾಡಬೇಕು. ಇನ್ನು ಈಗ ಏಜೆನ್ಸಿಗಳು ಏನು ಮಾಡ್ತಿದ್ರು ಅಂದರೆ, ಹೊರಗೆ ರೌಡಿಗಳಿಗೆ ಗುತ್ತಿಗೆಯನ್ನು ಕೊಡುವಂಥದ್ದು ಅಥವಾ ಅವ್ರನ್ನ ಮೂಲಕ ಸಾಲವನ್ನು ವಸೂಲಿ ಮಾಡುವಂಥದ್ದು ಈ ರೀತಿ ಮಾಡ್ತಾ ಇದ್ರು. ಸೊ ಇದಕ್ಕೂ ಕೂಡ ಕಂಟ್ರೋಲ್ ಹಾಕುವಂತಹ ಒಂದು ವಿಧೇಯಕ ಬರುತ್ತೆ. ಈ ರೀತಿಯಲ್ಲಿ ಮೈಕ್ರೋ ಫೈನಾನ್ಸ್ನ ದಾದಾಗಿರಿಗೆ ಕರ್ನಾಟಕದಲ್ಲಿ ಒಂದು ಹಂತದಲ್ಲಿ ಇದನ್ನ ಓಕೆ, ಹಾಗೆ ಸಂಪರ್ಕದಲ್ಲಿ ಪವಿತ್ರ ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಸಾಲ ವಸೂಲಿ ಮಾಡುವಾಗ ಕಿರುಕುಳ ನೀಡಬಾರ್ದು, ವಸೂಲಿ ಮಾಡಬೇಡಿ ಅಂತ ನಾನು ಹೇಳಲ್ಲ, ಅಥವಾ ಸಾಲ ಕೊಡಬೇಡಿ ಅಂತಲೂ ಹೇಳಲ್ಲ. ಕಿರುಕುಳ ಕೊಡಬೇಡಿ, ಅಪಮಾನ, ಅಗೌರವ ನೀಡಿ ಕಿರುಕುಳವನ್ನು ನೀಡಬೇಡಿ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮೈಕ್ರೋ ಫೈನಾನ್ಸ್ದಾರರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ CM ಇವತ್ತಿನ ಸಭೆಯಲ್ಲಿ.
ಕಿರುಕುಳ ಕೊಡುವವರ ವಿರುದ್ಧವೂ ಕೂಡ ಮತ್ತು ಕಂಪನಿಯ ವಿರುದ್ಧವೂ ಕೂಡ ನಾವು ಕ್ರಮವನ್ನು ತಗೊಳ್ತೀವಿ ಅಂತ ಸಿದ್ದರಾಮಯ್ಯನವರು ಖಡಕ್ ವಾರ್ನಿಂಗನ್ನು ಕೊಟ್ಟಿದ್ದಾರೆ. ಸೊ ಇವತ್ತು ಅಸೋಸಿಯೇಷನ್ ಅವರು ಕೂಡ ಸಭೆಯಲ್ಲಿ ಭಾಗವಹಿಸಿದರು. ಸಾಲ ವಸೂಲಿ ಮಾಡುವಾಗ ಯಾವುದೇ ಕಾರಣಕ್ಕೂ ಕಿರುಕುಳ ಕೊಡುವಂತಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾರೆ. ವಸೂಲಿ ಮಾಡಿ, ಬೇಡ ಅಂತಲ್ಲ, ಆದರೆ ನೀವು ಅವ್ರಿಗೆ ಅಪಮಾನ ಮಾಡೋದು, ಹಳ್ಳಿಗಳಲ್ಲಿ ಮರ್ಯಾದೆ ಗಂಜಿ ಬದುಕ್ತಕ್ಕಂಥ ಜನ ಜಾಸ್ತಿ. ಸೊ ಅವ್ರಿಗೆ ಒಂದು 4 ಜನರ ಮುಂದೆ ಹೋಗ್ಬಿಟ್ಟು ಇವರು ಸಾಲ ತಗೊಂಡಿದ್ದಾರೆ, ಸಾಲ ಕಟ್ಟಿಲ್ಲ ಅಂತಂದರೆ ಅಂಥವ್ರು ಏನು ಮಾಡ್ತಾರೆ, ತುಂಬ ಸೂಕ್ಷ್ಮ ಮನಸ್ಸಿದ್ದಂಥವ್ರು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ. ನಮ್ಗೆ ಅವಮಾನ ಆಗೋಯ್ತು ಹಳ್ಳಿನಲ್ಲಿ ಅಂತಂದ್ಬಿಟ್ಟು. ಸೊ ಹಾಗಾಗಿ ಈ ರೀತಿ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಸರ್ಕಾರ ಜಾರಿಗೆ ತರ್ತಾ ಇದೆ.